ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರ ತಮಾಶ್ರಯೇ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಾಳೆಯ ಗುರುವಾರದ ವಿಶೇಷತೆ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಈಗ ಧನುರ್ಮಾಸ ಶುರುವಾಗಿದೆ. ಧನುರ್ಮಾಸದ ಮೊದಲ ಗುರುವಾರ ಆಗಿದೆ ನಾಳೆ ಬರ್ತಿರುವಂತಹ ಗುರುವಾರ. ಈ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ನಾವು ಹೆಚ್ಚಾಗಿ ಪೂಜಿಸ್ತೀವಿ, ಮಹಾವಿಷ್ಣುವಿನ ಅನುಗ್ರಹಕ್ಕಾಗಿ. ಅಷ್ಟು ಮಾತ್ರ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ ಹೇಳ್ತಾರೆ, ನನ್ನ ಪತ್ನಿಯಾದ ಮಹಾವಿಷ್ಣುನ ಯಾರು ಮನೆಗಳಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಪೂಜಿಸ್ತಾರೋ ಅಂಥವ್ರ ಮನೇಲಿ ನಾನು ಸ್ಥಿರವಾಗಿ ನೆಲೆಸ್ತೀನಿ ಅಂತ ಹೇಳ್ತಾರೆ. ನಾಳೆ ಗುರುವಾರ ಇರೋದ್ರಿಂದ, ಧನುರ್ಮಾಸ ಇರೋದ್ರಿಂದ ಮನೆಗಳಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಗುರುಗಳ ಸೇವೆನ ಮಾಡಿ ಯಥಾಶಕ್ತಿ ನೀವು ಸರಳವಾಗಿ ಬೇಕಾದರೂ ಗುರುಗಳ ಸೇವೆನ ಮಾಡ್ಬೋದು. ಇಲ್ಲ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಗುರುಗಳನ್ನ ವಿಶೇಷವಾಗಿ ಅಲಂಕಾರನ ಮಾಡಿ ಗುರುಗಳಿಗೆ ಸೇವೆನ ಸಲ್ಲಿಸ್ಬೋದು. ನೀವು ಸರಳವಾಗಿ ಮಾಡಿದ್ರು ಸರಿ, ವಿಶೇಷವಾಗಿ ಗುರುಗಳ ಸೇವೆನ ಮಾಡಿದ್ರು ಸರಿ. ನೀವು ಹೇಗೆ ಮಾಡಿದ್ರು ಗುರುಗಳ ಸೇವೆಯಲ್ಲಿ ಭಕ್ತಿ, ನಿಷ್ಠೆ, ಶ್ರದ್ಧೆ ಅನ್ನೋದು ಇರಬೇಕು. ಜೊತೆಗೆ ಮನಸ್ಸಿನ ಶುದ್ಧತೆ ಅನ್ನೋದು ಬಹಳ ಮುಖ್ಯ. ರಾಘವೇಂದ್ರ ಸ್ವಾಮಿಯವರು ನೋಡೋದು ಕೂಡ ಮನಸ್ಸಿನ ಶುದ್ಧತೆನ ಹೊರತು ನಾವು ತಂದುಕೊಟ್ಟಿರುವಂತಹ ಹೂಗಳಾಗಲಿ ಹಣ್ಣುಗಳಾಗಲಿ ಮಾಡಿರುವಂತಹ ಪ್ರಸಾದಗಳನ್ನಾಗಲಿ ಅಲ್ವೇ ಅಲ್ಲ. ಮನಸ್ಸಿನ ಶುದ್ಧತೆಯಿಂದ ನಾವು ಏನೋ ಒಂದು ಕಲ್ಸಕ್ರೆ ಇಟ್ಟು ನೈವೇದ್ಯ ಮಾಡಿ 2 ದೀಪಗಳನ್ನ ಹಚ್ಚಿದ್ರು ಸಾಕು, ರಾಘವೇಂದ್ರ ಸ್ವಾಮಿಯವರು ಒಲ್ದು ಬರ್ತಾರೆ. ಅದೇ ನಮ್ಮ ಮನಸ್ಸಿನ ಶುದ್ಧತೆ ಇಲ್ಲ ಅಂತ ಅಂದರೆ ನಾವೆಷ್ಟೇ ಹೂವು ಹಣ್ಣು ಮತ್ತು ಪ್ರಸಾದಗಳನ್ನ ಮಾಡಿ ನೈವೇದ್ಯ ಮಾಡಿದ್ರೂ ಕೂಡ ಅವರ ಅನುಗ್ರಹ, ಅವರ ಆಶೀರ್ವಾದ ಸಿಗೋದು ಬಹಳ ಕಷ್ಟ. ಹಾಗಾಗಿ ಮನಸ್ಸಿನ ಶುದ್ಧತೆ ಜೊತೆಗೆ ಭಕ್ತಿ, ನಿಷ್ಠೆ, ಶ್ರದ್ಧೆಯಿಂದ ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡಿ. ನಿಮಗೆ ಹಣ ಬೇಕಾ, ಆರೋಗ್ಯ ಬೇಕಾ, ಅಥವಾ ನಿಮಗೆ ಯಾವುದಾದ್ರೂ ಒಂದು ಹೊಸ ಕೆಲಸ ಸಿಗಬೇಕಾ, ಅಥವಾ ಮಕ್ಕಳು ಓದ್ತಿದ್ದು ಅವ್ರಿಗೆ ವಿದ್ಯೆ ಅನ್ನೋದು ಚೆನ್ನಾಗಿ ಹತ್ತುತ್ತಿಲ್ಲ, ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ತೊಂದರೆ ಆಗ್ತಿದೆ, ಹೆಚ್ಚಿನ ಜ್ಞಾನ ಬೇಕು ಅಂತ ಕೇಳ್ಕೊಳ್ತೀರಾ ರಾಯರ ಹತ್ರ. ಯಾವ ಸಮಸ್ಯೆಗಳಿಗೆ ರಾಯರ ಹತ್ರ ಪರಿಹಾರ ಇಲ್ಲ ಅನ್ನೋ ಹಾಗೇ ಇಲ್ಲ. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಯಾರ ಬದುಕಲ್ಲಿ ಏನೆಲ್ಲ ಕಷ್ಟಗಳಿರಲಿ ಆ ಎಲ್ಲ ಕಷ್ಟಗಳಿಗೂ ಒಂದೇ ಒಂದು ಪರಿಹಾರ ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳು ಮಾತ್ರ. ರಾಘವೇಂದ್ರ ಸ್ವಾಮಿಯವರಿಂದ ಯಾವ ಸಮಸ್ಯೆಗಳು ಕೂಡ ಪರಿಹಾರ ಹಾಗೇ ಇಲ್ಲ ಅನ್ನಂಗಿಲ್ಲ. ಎಲ್ಲ ಸಮಸ್ಯೆಗಳಿಗೂ ರಾಘವೇಂದ್ರ ಸ್ವಾಮಿಯವರೇ ಮದ್ದು, ಔಷಧಿ ಅಂತಲೇ ಹೇಳ್ಬೋದು. ಎಲ್ಲ ರೀತಿ ಸಮಸ್ಯೆಗಳನ್ನೂ ಕೂಡ ನಿಮ್ಮಿಂದ ದೂರ ಮಾಡ್ತಾರೆ. ಆದರೆ ನಾವು ಗುರುಗಳ ಸೇವೆನ ಮಾಡಬೇಕು. ಏನೂ ಮಾಡದೆ ರಾಯರ ಸೇವೆನ ರಾಯರೇ ನಮಗೆ ಅನುಗ್ರಹ ಮಾಡಿ ಅಂದರೆ ಕಷ್ಟ. ಗುರುಗಳ ಸೇವೆನ ನೀವು ಹೇಗೆ ಬೇಕಾದರೂ ಮಾಡ್ಬೋದು. ಅನುಕೂಲ ಇದ್ದರೆ ಮನೇಲಿ ಮಾಡ್ಬೋದು, ಇಲ್ಲ ಪ್ರತಿ ಗುರುವಾರ ಪ್ರತಿ ನಿತ್ಯ ರಾಯರ ಮಠಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರನ ಮಾಡೋದ್ರಿಂದ ಕೂಡ ನೀವು ಗುರುಗಳ ಅನುಗ್ರಹನ ಪಡ್ಕೋಬಹುದು, ಗುರುಗಳ ಆಶೀರ್ವಾದನ ಪಡ್ಕೋಬಹುದು. ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಬದುಕಲ್ಲಿ. ಗುರುಗಳೊಬ್ಬರಿದ್ರೆ ಸಾಕು, ಜೀವನದಲ್ಲಿ ಎಂಥ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ರಾಘವೇಂದ್ರ ಸ್ವಾಮಿಯವರು ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾರೆ. ರಾಘವೇಂದ್ರ ಸ್ವಾಮಿಯವ್ರ ಮೇಲೆ ಅಪಾರವಾದ ಪ್ರೀತಿನ ಬೆಳೆಸ್ಕೊಡಿ ನೀವು. ನಾನು 4-5 ದಿನಗಳ ಹಿಂದೆ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ನೋಡಿದೆ. ಆ ವಿಡಿಯೋದಲ್ಲಿ ಏನಿತ್ತು ಅಂತ ಅಂದರೆ, ಯಾರೋ ಹೇಳ್ತಿದ್ದಾರೆ, ಅದು ಸತ್ಯ ಕೂಡ, ನಾವು ದೇವ್ರ ಮನೆಗಳಲ್ಲಿ ರಾಯರ ಫೋಟೋನ ಇಡಬಾರ್ದು ಅಂತ ಹೇಳಿ ಹಾಲಲ್ಲಿ ಫೋಟೋನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ಮಾಡ್ತಿರ್ತಾರೆ. ಆ ವಿಡಿಯೋನ ನಾನೇ ನೋಡಿಬಿಟ್ಟು ಅನ್ನಿಸ್ತು ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ. ನೋಡಿ, ನಮ್ಮ ಮನೆ ಅಂತ ಬಂದಾಗ ಮನೆಯಲ್ಲಿ ಪವಿತ್ರವಾದ ಜಾಗ ಮತ್ತು ಪಾಸಿಟಿವ್ ಎನರ್ಜಿ ಇರುವಂತಹ ಜಾಗ ಅಂದರೆ ಅದು ದೇವ್ರ ಮನೆ. ಅದು ಚಿಕ್ಕ ಮಕ್ಕಳುಗಳಿಗೂ ಕೂಡ ಗೊತ್ತು. ಹಾಗೆ ನಮ್ಮ ದೇಹ ಅಂತ ಬಂದಾಗ ಮನಸ್ಸು ಅನ್ನೋದು ಬಹಳ ಪವಿತ್ರವಾದ ಜಾಗ. ನಮ್ಮ ಮನಸ್ಸಲ್ಲಿ ಮತ್ತು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವರಿಗೆ ಜಾಗನ ಕೊಡಲಿಲ್ಲ ಅಂದರೆ ಹೇಗೆ? ರಾಘವೇಂದ್ರ ಸ್ವಾಮಿಯವರು ದೇವ್ರ ಮನೆಗೆ ಬಂದು ನೆಲೆಸಿದಾಗ ರಾಯರ ಜೊತೆ ಬೇರೆ ಎಲ್ಲ ದೇವರುಗಳ ಸಾನ್ನಿಧ್ಯ, ದಿವ್ಯ ಸಾನ್ನಿಧ್ಯ ಹೆಚ್ಚಾಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ದೇವ್ರ ಮನೆಗಳಲ್ಲಿ ರಾಘವೇಂದ್ರ ಸ್ವಾಮಿಯವರು ಬರೋದಕ್ಕೂ ಮುಂಚೆ ಹೇಗಿರ್ತಿತ್ತು, ಈಗ ರಾಘವೇಂದ್ರ ಸ್ವಾಮಿಯವರು ದೇವ್ರ ಮನೆಗೆ ಬಂದ ಮೇಲೆ ಹೇಗಿದೆ ಅಂತ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ. ರಾಘವೇಂದ್ರ ಸ್ವಾಮಿಯವರೇ ನಮಗೆ ಇವತ್ತು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಭಗವಂತನಿಗೆ ತಲುಪ್ಸಕ್ಕಿರುವಂತಹ ಒಂದು ಕೊಂಡಿ ಅಂತಲೇ ಹೇಳ್ಬೋದು. ಅಂಥವರೇ ರಾಯರು ದೇವ್ರ ಮಧ್ಯೆ ಇರಬಾರ್ದು ಅಂದರೆ ಹೇಗೆ? ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಸರಿಪಡಿಸೋದಕ್ಕೆ, ಅದನ್ನು ತಗೊಂಡು ಹೋಗಿ ಭಗವಂತನಿಗೆ ಮುಟ್ಸೋದಕ್ಕೆ ವಾಯುದೇವ್ರಿಗಾಗಲಿ ಅಥವಾ ಶ್ರೀರಾಮ ದೇವ್ರಿಗಾಗಲಿ ಅಥವಾ ಶ್ರೀಹರಿಗಾಗಲಿ ಮುಟ್ಟಿಸಿ ಅವರಿಂದ ಅನುಗ್ರಹನ ಪಡ್ಕೊಂಡು ಬಂದು ನಮಗೆ
ನಮಗೆಲ್ಲ ಒಳ್ಳೆಯದನ್ನು ಮಾಡೋದಕ್ಕೆ ರಾಘವೇಂದ್ರ ಸ್ವಾಮಿಯವ್ರು ಬೇಕು. ಅದೇ ರಾಘವೇಂದ್ರ ಸ್ವಾಮಿಯವ್ರನ್ನ ನಾವು ದೇವ್ರ ಮನೇಲಿ ಇಡಬಾರ್ದು, ಹಾಲಲ್ಲಿ ಇಡಬೇಕು, ಹಾಗೆ ಹೀಗೆ ಯಾಕೆ? ಎಷ್ಟೋ ವರ್ಷಗಳಲ್ಲಿ ಇಲ್ಲದೇ ಇರುವಂತಹ ಈ ಒಂದು ಏನದು ದೇವ್ರ ಮನೇಲಿ ಇಡಬಾರ್ದು ಅನ್ನೋ ಮಾತು ಇವಾಗ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ವಿಡಿಯೋನ ನೋಡ್ತಿರುವಂತಹ ವ್ಯೂವರ್ಸ್ಗೆ ನಾನು ಹೇಳೋದು, ಆ ರೀತಿ ಏನು ಮಾಡಬೇಡಿ. ನೀವು ಕೂಡ ನೋಡಿದರೆ ರಾಘವೇಂದ್ರ ಸ್ವಾಮಿ ಅವರು ನಿಮ್ಮ ದೇವ್ರ ಮನೆಯಲ್ಲಿ ನೆಲೆಸದಷ್ಟು ನಿಮಗೆ ಒಳ್ಳೆಯದು. ನಿಮ್ಮ ಮನೆ ದೇವರಾಗಲಿ ಅಥವಾ ಬೇರೆ ದೇವ್ರಗಳ ಅನುಗ್ರಹ ಆಗಲಿ ನೀವು ಪಡ್ಕೋಬೋದು, ರಾಯರ ಅನುಗ್ರಹ ಜೊತೆಗೆ. ಯಾರೋ ಏನೋ ಹೇಳ್ತಾರೆ ಅಂತ ಕೇಳೋದಕ್ಕೆ ಹೋಗಬೇಡಿ. ದಯವಿಟ್ಟು ರಾಘವೇಂದ್ರ ಸ್ವಾಮಿಯವರು ಒಂದು ರೀತಿ ದಯಾಳುಗಳು, ಕರುಣಾಮಯಿಗಳು. ನಾವು ಹೇಗೆ ಕರೆದ್ರು ಮನಸ್ಸಿನ ಶುದ್ಧತೆನೇ ಅವರು ಮುಖ್ಯವಾಗಿ ನೋಡೋದು. ತುಂಬ ಸಲ ನನ್ನ ವಿಡಿಯೋದಲ್ಲಿ ಎಕ್ಸಾಂಪಲ್ ಕೊಡ್ತಾನೆ ಇದ್ದೀನಿ. ನೀವು ರಾಯರ ಚರಿತ್ರೆ ಬುಕ್ಸ್ಗಳನ್ನ ಓದಿದರೆ ನಿಮಗೆ ಅರ್ಥ ಆಗುತ್ತೆ. ಒಬ್ಬರು ಇರ್ತಾರೆ ವೆಂಕಣ್ಣ ಅಂತ ಹೇಳಿ, ಅವ್ರಿಗೆ ಓದೋದಕ್ಕೂ ಬರಲ್ಲ, ಬರೆಯೋದಕ್ಕೂ ಬರಲ್ಲ. ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡಿರ್ತಾರೆ. ಒಮ್ಮೆ ಅವ್ರ ಊರ ಹತ್ರ ಬಂದಾಗ ಹೋಗಿ, ಆಗ ರಾಘವೇಂದ್ರ ಸ್ವಾಮಿಯವ್ರು ಹೇಳಿರ್ತಾರೆ, ನಿನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ನೆನಪು ಮಾಡ್ಕೋ ಅಂತ ಹೇಳಿರ್ತಾರೆ ಅಷ್ಟೇ. ಆಗ ವೆಂಕಣ್ಣನಿಗೆ ಒಬ್ಬ ಮಸೂದ್ ಖಾನ್ ಅಂತ ದೊರೆ ಬಂದ್ಬಿಟ್ಟು ಒಂದು ಪತ್ರನ ಕೊಟ್ಟು ಇದರಲ್ಲಿ ಇರೋದನ್ನ ಓದು ಅಂತ ಹೇಳ್ತಾರೆ. ಪಾಪ ಅವನಿಗೆ ಓದೋದಕ್ಕೂ ಬರಲ್ಲ, ಬರೆಯೋದಕ್ಕೂ ಬರಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲದೆ ನನಗೆ ಬರಲ್ಲ ಅಂತ ಹೇಳಿದ್ರೆ ಅವನು ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಿರ್ತಾನೆ. ಸೊ ಆ ಟೈಮಲ್ಲಿ ವೆಂಕಣ್ಣ ಅವರು ಏನು ಮಾಡ್ತಾರೆ, ರಾಘವೇಂದ್ರ ಸ್ವಾಮಿಯವ್ರ ಹೆಸರನ್ನ ನೆನ್ಪು ಮಾಡ್ಕೊಳ್ತಾರೆ. ತಕ್ಷಣ ಆ ಪತ್ರದಲ್ಲಿ ಇದ್ದಿದ್ದನ್ನು ಅವನು ಓದಿ ಹೇಳ್ತಾನೆ. ಇದು ಹೇಗೆ ಸಾಧ್ಯ? ವೆಂಕಣ್ಣ ಏನಾದರೂ ಪೂಜೆ ಪುನಸ್ಕಾರನ ಮಾಡೋದನ್ನ ದೇವ್ರ ಮನೇಲಿಟ್ಟೆ ಪೂಜೆ ಮಾಡಬೇಕು, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬಾರ್ದು, ಅಥವಾ ಬೇರೆ ಎಲ್ಲಾದರೂ ಪೂಜೆ ಮಾಡಿದ್ರೆ ಮಾತ್ರ ರಾಯರು ಒಲಿಯೋದು ಅಂತ ನಾವು ಈ ಕಥೆಯಿಂದ ತಿಳ್ಕೊಂಡ್ವಾ? ಏನೂ ಇಲ್ಲ. ಅವನೊಬ್ಬ ಮುಗ್ಧನಾಗಿರ್ತಾನೆ, ಮತ್ತು ರಾಯರ ಸೇವೆನ ಮಾಡಿರ್ತಾನೆ, ರಾಯರ ಅನುಗ್ರಹ ಆಗಿರುತ್ತೆ. ಮುಗ್ಧತೆಯಿಂದ ಮತ್ತು ಮನಸ್ಸಿನ ಶುದ್ಧತೆಯಿಂದ ಅವನಿಗೆ ಏನು ಮಾಡಬೇಕು ಅಂತ ತೋಚದೇ ಇದ್ದಾಗ ರಾಘವೇಂದ್ರ ಸ್ವಾಮಿಯವ್ರ ಹೆಸರನ್ನ ಹೇಳ್ತಾನೆ. ಆಗ ರಾಘವೇಂದ್ರ ಸ್ವಾಮಿಯವ್ರು ಏನು ಮಾಡ್ತಾರೆ, ಅವ್ರಿಗೆ ಅನುಗ್ರಹನ ಮಾಡ್ತಾರೆ. ಆ ಪತ್ರದಲ್ಲಿ ಇರೋದನ್ನೆಲ್ಲ ಓದಿ ತಿಳಿಸೋ ಹಾಗೆ ಜ್ಞಾನನ ಕೊಡ್ತಾರೆ ಅಷ್ಟೇ. ರಾಘವೇಂದ್ರ ಸ್ವಾಮಿಯವರು ಯಾವತ್ತೂ ಕೂಡ ನನ್ನನ್ನು ಹೀಗೆ ಪೂಜೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಎಲ್ಲೂ ಕೂಡ ಉಲ್ಲೇಖನ ಮಾಡಿಲ್ಲ. ರಾಘವೇಂದ್ರ ಸ್ವಾಮಿಯವ್ರಿಗೆ ತುಪ್ಪದ ದೀಪನ ಹಚ್ಚಿದ್ರೆ ಬಹಳ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳಿ ಎಲ್ಲರ ಮನೆಗಳಲ್ಲೂ ಕೂಡ ಗುರುವಾರ ಬಂತು ಅಂತ ಅಂದರೆ ತುಪ್ಪದ ದೀಪನ ಹಚ್ಚುತ್ತಾರೆ. ನಾವು ಸುಮ್ಮನೆ ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ತೀವಿ. ನಾವು ರಾಘವೇಂದ್ರ ಸ್ವಾಮಿಗೆ ಕನೆಕ್ಟ್ ಆಗಬೇಕು. ಯಾರೋ ಹೇಳೋದ್ರಿಂದ ಕೇಳಿ ಕನೆಕ್ಟ್ ಆಗಬಾರ್ದು, ಸ್ವಂತ ನಿಮ್ಮಲ್ಲಿ ಬರಬೇಕು. ನಾವು ರಾಘವೇಂದ್ರ ಸ್ವಾಮಿಯವ್ರಿಗೆ ಕನೆಕ್ಟ್ ಆಗಬೇಕು, ಅವ್ರ ಮುಂದೆ ಕೂತ್ಕೋಬೇಕು, ಅವ್ರ ಮುಂದೆ ಮಾತಾಡಬೇಕು. ರಾಘವೇಂದ್ರ ಸ್ವಾಮಿಯವ್ರಿಗೆ ನೀವು ಒಂದು ಗ್ಲಾಸ್ ನೀರಿಟ್ಬಿಟ್ಟು, ಸ್ವಾಮಿ ನಮ್ಮ ಮನೇಲಿ ಕಲ್ ಸಕ್ಕರೆನೂ ಇಲ್ಲ, ಸಕ್ಕರೆನೂ ಇಲ್ಲ, ಹಣ್ಣು ಇಲ್ಲ, ಏನಿಲ್ಲ ಕಣಪ್ಪ, ಇರದೇ ಇದನ್ನು ನೀವು ಸ್ವೀಕಾರ ಮಾಡಿ ಅಂತ ಹೇಳಿದ್ರೂ ಕೂಡ ರಾಘವೇಂದ್ರ ಸ್ವಾಮಿಯವರು ಬಹಳ ಪ್ರೀತಿಯಿಂದ ನಾವು ಅದನ್ನು ನೈವೇದ್ಯ ಮಾಡಿದಾಗ ಒಂದು ಗ್ಲಾಸ್ ನೀರನ್ನೂ ಕೂಡ ಸ್ವೀಕಾರ ಮಾಡ್ತಾರೆ. ಅಂತಹ ಗುಣದವರು ರಾಘವೇಂದ್ರ ಸ್ವಾಮಿಯವರು. ಸುಮ್ಮನೆ ಏನೇನೋ ಹಬ್ಬಿಸ್ಬೇಡಿ ದಯವಿಟ್ಟು. ನಾನು ತಿಳಿದು ನೀವು ಈ ಥರ ಮಾಡಿರ್ತೀರೋ, ತಿಳಿದೇ ಈ ರೀತಿ ಮಾಡಿರ್ತೀರೋ ನನಗೆ ಗೊತ್ತಿಲ್ಲ. ಬಟ್ ನೀವು ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಕನ್ಫ್ಯೂಸ್ ಅಂತೂ ಹಾಗೇ ಆಗುತ್ತೆ. ನಾವೇನು ಮಾಡೋದು, ಬೇರೆಯವರು ಈ ಥರ ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು. ರಾಘವೇಂದ್ರ ಸ್ವಾಮಿಯವರು ನೋಡೋದು ಮನಸ್ಸಿನ ಶುದ್ಧತೆ ಮತ್ತು ಮುಗ್ಧತೆನ, ಭಕ್ತಿ ಶ್ರದ್ಧೆ ಅನ್ನೋದನ್ನು ನೀವು ಮನಸ್ಸಿನ ಶುದ್ಧತೆ ಜೊತೆ ಬೆಳೆಸ್ಕೊಳ್ಳಿ. ನಿಮಗೂ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಗುತ್ತೆ. ಅದೆಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಿಮ್ಮಿಂದ ದೂರ ಮಾಡಿಬಿಟ್ಟು ಅನುಗ್ರಹನ ಮಾಡ್ತಾರೆ. ನಾನು ಒಂದು ಕೇಳೋದು, ಯಾರಾದರೂ ಸರಿ ಈ ಪ್ರಶ್ನೆಗೆ ಉತ್ತರ ಮಾಡಿ. ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸಿ, ಅದು ಇದೇ ರೀತಿ ಪೂಜಿಸ್ಬೇಕು, ಇಲ್ಲಾಂದರೆ ದೋಷ ಬರುತ್ತೆ, ಇಲ್ಲಾಂದರೆ ಕಷ್ಟ ಬರುತ್ತೆ ಅಂತ ಹೇಳಿ ಯಾರಾದರೂ ಬೀದಿಗೆ ಬಂದಿರೋರು ಉಂಟಾ? ಇಲ್ಲ ತಾನೇ. ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸೋದನ್ನ ಹೇಗಾದರೂ ಪೂಜಿಸಿ. ಅವರು ನಿಮ್ಮ ಮನಸ್ಸಲ್ಲಿ ಹೇಗೆ ಭಕ್ತಿ ಕೊಡ್ತಾರೋ ಅದ್ರ ಅನುಸಾರ ನೀವು ರಾಘವೇಂದ್ರ ಸ್ವಾಮಿಯವ್ರ ಪೂಜೆನ ಮಾಡ್ಬೋದು ನಿಮ್ಮ ಮನೆಗಳಲ್ಲಿ. ಅವ್ರನ್ನ ಪೂಜೆ ಮಾಡಿ ಬೀದಿಗೆ ಬಂದಿರೋರು ಯಾರೂ ಕೂಡ ಇಲ್ಲ. ಅವ್ರನ್ನ ಪೂಜೆ ಮಾಡಿ ದೋಷ ಸುತ್ತಕೊಂಡಿರೋರು ಯಾರೂ ಕೂಡ ಇಲ್ಲ. ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜೆ ಮಾಡಿ ಸರ್ವನಾಶ ಆಗಿರೋರು ಯಾರೂ ಕೂಡ ಇದುವರೆಗೂ ಇತಿಹಾಸದಲ್ಲೇ ಇಲ್ಲ. ಇನ್ನೂ ರಾಘವೇಂದ್ರ ಸ್ವಾಮಿಯವ್ರ ಪೂಜೆನ ತಿಳಿದೇ ಮಾಡಿದವ್ರನ್ನ ಉದ್ಧಾರ ಮಾಡಿಬಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಷ್ಟು ಮಹಾಮಹಿಮರು ರಾಘವೇಂದ್ರ ಸ್ವಾಮಿಗಳು. ಹೊರತು ಪೂಜೆನ ಹೀಗೆ ಮಾಡಬೇಕು, ಮಾಡದೇ ಇದ್ರೆ ದೋಷ ಬಂದ್ಬಿಡುತ್ತೆ, ಇಲ್ಲ ಸರ್ವನಾಶ ಆಗ್ಬಿಡ್ತಾರೆ ಅನ್ನೋದೆಲ್ಲ ನಿಜ ಸುಳ್ಳು ಅಂದರೆ ಸುಳ್ಳು, ಕಟ್ಟು ಕಥೆಗಳು. ಇದೆಲ್ಲ ಇತಿಹಾಸದಲ್ಲೇ ಇಲ್ಲ. ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸಿ ಹಾಳಾಗಿರೋ ಅಂಥವ್ರು ಯಾವಾಗ ಹಾಳಾಗ್ತಾರೆ ಗೊತ್ತಾ? ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸ್ತಿದ್ದು ನಾವು ದೋಷ ಕಟ್ಕೊಳ್ಳೋದಾಗಲಿ, ಅವರ ಕೋಪಕ್ಕೆ ಗುರಿಯಾಗೋದಾಗಲಿ ಆಗೋದು ಯಾವ ಸಮಯದಲ್ಲಿ ಅಂದರೆ, ರಾಘವೇಂದ್ರ ಸ್ವಾಮಿಯವ್ರ ಹೆಸರನ್ನ ಹೇಳಿ ನಾವು ಮಾಡಬಾರ್ದ ಕೆಲಸಗಳನ್ನ ಮಾಡಿದಾಗ, ರಾಘವೇಂದ್ರ ಸ್ವಾಮಿಯವ್ರ ಹೆಸರನ್ನ ಬಳಸಿ ನಾವು ಇನ್ನೊಂದೋ ಮತ್ತೊಂದೋ ಏನೋ ಕೆಟ್ಟ ಕೆಲಸಗಳನ್ನ ಸಮಾಜದಲ್ಲಿ ಮಾಡಿದಾಗ,
ಅಥವಾ ಸುಳ್ಳುಗಳನ್ನ ಹೇಳಿದಾಗ ರಾಯರು ನೋಡ್ತಿದ್ದಾರೆ ಅನ್ನೋದನ್ನ ಮರೆತು ಅಯ್ಯೋ ರಾಯರೇ ನಮ್ಮನ್ನ ನೋಡ್ತಿರ್ತಾರ, ಅಷ್ಟು ದೃಷ್ಟಿ ಇಟ್ಟಿರ್ತಾರ, ಇದೊಂದು ಮಾಡಿಬಿಡೋಣ ತಪ್ಪು ಅಂತ ಹೇಳಿ ಮಾಡಿದಾಗ, ಇನ್ನೊಬ್ಬರ ಬಗ್ಗೆ ನಿಂದನೆನ ಮಾಡಿದಾಗ, ಇನ್ನೊಬ್ಬರ ಕಣ್ಣಲ್ಲಿ ನೀರು ಹಾಕಿಸಿದಾಗ, ಇನ್ನೊಬ್ಬರಿಗೆ ತೊಂದರೆನ ಕೊಟ್ಟಾಗ ಅದ್ರ 100 ಪಟ್ಟು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಕಷ್ಟನ ಕೊಡ್ತಾರೆ ಹೊರತು ನಾವು ರಾಘವೇಂದ್ರ ಸ್ವಾಮಿಯವ್ರನ್ನ ಹೇಗೆ ಪೂಜಿಸಿದ್ರು. ಪಾಪ ಪುಣ್ಯಾತ್ಮರು ರಾಘವೇಂದ್ರ ಸ್ವಾಮಿಗಳು ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಪೂಜಿಸ್ತಾರೆ, ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಅನುಕೂಲ ಇರುತ್ತೆ. ಯಥಾಶಕ್ತಿ ಅಂತ ಅದಕ್ಕೆ ಹೇಳೋದು. ರಾಘವೇಂದ್ರ ಸ್ವಾಮಿಯವ್ರನ್ನ ಯಥಾಶಕ್ತಿ ನಾವು ಪೂಜಿಸಿದಾಗ ಪ್ರತಿ ಗುರುವಾರ ಆಗಲಿ ಪ್ರತಿನಿತ್ಯ ಆಗಲಿ ಅವ್ರ ಅನುಗ್ರಹ ಮಾಡ್ತಾರೆ ಹೊರತು ಸರ್ವನಾಶ ಅಂತೂ ಮಾಡೇ ಇಲ್ಲ, ಮಾಡೋದೂ ಇಲ್ಲ, ಇತಿಹಾಸದಲ್ಲೇ ಇಲ್ಲ ಈ ವರ್ಡು. ಹೊಸದಾಗಿ ಕೆಲವರು ಸುಮ್ಮನೆ ಸೃಷ್ಟಿ ಮಾಡ್ತಾರೆ. ದಯವಿಟ್ಟು ಇಂಥದನ್ನು ಯಾವುದನ್ನು ಕೂಡ ನಂಬೇಡಿ. ನೀವುಂಟು ರಾಘವೇಂದ್ರ ಸ್ವಾಮಿಯವರುಂಟು, ನಿಮಗೆ ರಾಘವೇಂದ್ರ ಸ್ವಾಮಿಯವ್ರ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆದಿಲ್ಲ ಅಂದರೆ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯವರು ನಮಗೆ ತಂದೆ ಇದ್ದಾಗೆ, ತಾಯಿ ಇದ್ದಾಗೆ, ನಮ್ಮ ಮನೆಯಲ್ಲಿ ಹಿರಿಯರು ಅವರೇ, ನಮ್ಮ ಮನೆಯಲ್ಲಿ ದೇವರು ಅವರೇ, ನಮ್ಮ ಮನೆಯಲ್ಲಿ ಗುರುಗಳು ಅವರೇ, ನಮ್ಮ ಮನೆಯಲ್ಲಿ ಎಲ್ಲವೂ ಅವರೇ ಅಂತ ಅವ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಅನ್ನೋದನ್ನು ಬೆಳೆಸ್ಕೊಂಡು ರಾಯರ ಸೇವೆನ ಮಾಡ್ತಾ ಹೋಗಿ ಸತ್ಯವಾಗ್ಲೂ ರಾಘವೇಂದ್ರ ಸ್ವಾಮಿಯವರು ಸ್ವಲ್ಪ ತಡ ಆಗ್ಬೋದು. ತಡ ಆಗೋದಕ್ಕೆ ಹಿರಿಯರು ಅಂದರೆ ಈ ಪ್ರವಚನಕಾರರೆಲ್ಲ ಹೇಳೋ ಮಾತೇನು ಅಂತ ಅಂದರೆ, ನಾವು ಮಾಡಿರುವಂತಹ ಪಾಪ ಕರ್ಮಗಳು ಕಡಿಬೇಕು, ಅದನ್ನು ಸವಿಬೇಕು ಅಂತ ಅಂದರೆ ರಾಘವೇಂದ್ರ ಸ್ವಾಮಿಯವ್ರ ಸೇವೆಯಿಂದ ಮಾತ್ರ ಸಾಧ್ಯ. ಆ ಸೇವೆನ ನೀವು ಹೆಚ್ಚೆಚ್ಚು ಮಾಡಿದಷ್ಟು ನಿಮ್ಮ ಪಾಪ ಕರ್ಮಗಳ ಮೂಟೆ ಕಳೆದ ಹಾಗೆ ನೀವು 10 ವರ್ಷದಿಂದ ಕೇಳಿರ್ತೀರಾ ಅಂತ ಅಂದ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಏನು ಪಾಪಕರ್ಮಗಳ ಮೂಟೆ ಕಳೆದ ಮೇಲೆ ನಾವೇ ಮರ್ತ್ಬಿಟ್ಟಿರ್ತೀವಿ, ಏನು ಕೇಳಿರ್ತೀವಿ ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಅಂತ. ಆದರೆ ರಾಘವೇಂದ್ರ ಸ್ವಾಮಿಯವರು ಅದನ್ನೆಲ್ಲ ನೆನ್ಪಿಟ್ಕೊಂಡು ಕೊಡುವಂತಹ ಸಮಯ ಬಂದಾಗ 100 ಪಟ್ಟು ವಾಪಸ್ ಕೊಡ್ತಾರೆ ನಮಗೆ. ಸೊ ನೀವು ನಿಮ್ಮ ಮನೆಗಳಲ್ಲಿ ಯಥಾಶಕ್ತಿ ರಾಯರ ಸೇವೆನ ಮಾಡಿ. ಬರೀ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡ್ರು ಸಾಕು. ನೀವು ಪ್ರತಿ ಗುರುವಾರ ರಾಯರು ನಿಮಗೆ ಅನುಗ್ರಹ ಮಾಡಿಬಿಡ್ತಾರೆ. ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಗೊತ್ತಾ ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡ್ತಾ. ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ರಾಘವೇಂದ್ರ ಸ್ವಾಮಿಯವರು ಅವ್ರ ಸೇವೆ ಮಾಡಿದವ್ರನ್ನ. ಸುಮ್ಮನೆ ಕೆಲವರು ಇಲ್ಲಿದ್ದ ಸಂದದನ್ನು ಹೇಳ್ತಾರೆ. ದಯವಿಟ್ಟು ಅಂಥದಕ್ಕೆ ಗಮನ ಕೊಡದೆ ನೀವುಂಟು ರಾಘವೇಂದ್ರ ಸ್ವಾಮಿಯವರುಂಟು, ಏನೂ ತಿಳಿಯಲ್ವಾ, ಏನೂ ಬರಲ್ವಾ, ಸುಮ್ಮನೆ ರಾಘವೇಂದ್ರ ಸ್ವಾಮಿಯವ್ರಿಗೆ 2 ತುಪ್ಪದ ದೀಪನ ಹಚ್ಬಿಟ್ಟು ಪರಮಾತ್ಮ ರಾಘವೇಂದ್ರ ಸ್ವಾಮಿಗಳೇ ನಮ್ಮನ್ನ ಕೈ ಹಿಡಿದು ಕಾಪಾಡಿ ಅಂತ ಹೇಳ್ಬಿಡಿ. ಮುಂದಿನ ದಾರಿನ ರಾಘವೇಂದ್ರ ಸ್ವಾಮಿಯವರೇ ನಿಮಗೆ ತೋರಿಸ್ತಾರೆ. ನಿಮ್ಮ ಕಷ್ಟ ಕಾಲಗಳಲ್ಲಿ ಯಾರು ನಿಮ್ಮ ಜೊತೆ ಬಂದು ನಿಲ್ಲಲ್ವೋ ಗೊತ್ತಿಲ್ಲ, ಆದರೆ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡ್ತಾ ನೀವು ರಾಯರಿಗೆ ಹತ್ರ ಆದ್ರಿ ಅಂತ ಇಟ್ಕೊಳ್ಳಿ. ನಿಮಗೆ ಕಷ್ಟಗಳನ್ನೇ ಬರ್ದಿರೋ ಹಾಗೆ ಕಾಪಾಡ್ತಾರೆ. ಯಾರಿಂದ ಕೂಡ ನಿಮಗೆ ತೊಂದರೆ ಆಗದಿರೋ ಹಾಗೆ ಕಾಪಾಡ್ತಾರೆ. ಆದರೆ ನೀವು ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು. ರಾಘವೇಂದ್ರ ಸ್ವಾಮಿಯವರ ಎಲ್ಲ ಗುಣಗಳನ್ನೂ ಕೂಡ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೆಲವೊಂದನ್ನಾದರೂ ನಾವು ರಾಘವೇಂದ್ರ ಸ್ವಾಮಿಯವ್ರ ಗುಣಗಳನ್ನ ಅಳವಡಿಸ್ಕೋಬೇಕು. ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ಬೇರೆಯವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ರಾಘವೇಂದ್ರ ಸ್ವಾಮಿಯವ್ರಿಗೆ ನಿಜವಾಗ್ಲೂ ಬೇಕಾಗಿರೋದು ಇಂತಹ ಗುಣಗಳು. ನಾವು ಯಾವಾಗ ಇಂತಹ ಗುಣಗಳನ್ನ ಅಳವಡಿಸ್ಕೊಂಡು ರಾಯರ ಸೇವೆನ ಮಾಡ್ತಾ ಹೋಗ್ತೀವೋ ಆವಾಗ ರಾಯರ ಅನುಗ್ರಹ ಹೆಚ್ಚಾಗಿ ನಮ್ಮ ಮೇಲೆ ಆಗುತ್ತೆ. ನಾವು ಸುಮ್ಮನೆ ರಾಯರ ಭಕ್ತರು ಅಂತ ಹೇಳ್ಕೊಂಡು ರಾಯರ ಸೇವೆನ ಮಾಡ್ತಾ ಯಾವಾಗಲೂ ಬೇರೆಯವ್ರ ನಿಂದನೆನ ಮಾಡೋದು, ಬೇರೆಯವ್ರನ್ನ ನೋಯಿಸೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಕೆಟ್ಟದ್ದು ಮಾಡೋದು, ಇಂಥದ್ದನ್ನೇ ಮಾಡ್ತಿದ್ದಾಗ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ಆಗೋದು ಕಷ್ಟ. ಜೊತೆಗೆ ರಾಘವೇಂದ್ರ ಸ್ವಾಮಿಯವರು ಇದನ್ನೆಲ್ಲ ನೋಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ನಮಗೆ ಅವಾಗ ರಾಘವೇಂದ್ರ ಸ್ವಾಮಿಯವರು ಶಿಕ್ಷಿಸ್ತಾರೆ. ನಮ್ಮನ್ನ ಸರ್ವನಾಶ ಮಾಡೋದಕ್ಕೆ ಅವಾಗ ರಾಘವೇಂದ್ರ ಸ್ವಾಮಿಯವರು ಮುಂದಾಗ್ತಾರೆ. ಯಾಕಂದರೆ ನಾವು ಅವ್ರ ಹೆಸರು ಹೇಳ್ಕೊಂಡು ಅವ್ರ ಸೇವೆ ಮಾಡ್ತಾ ಈ ರೀತಿ ತಪ್ಪುಗಳನ್ನ ಮಾಡಿದಾಗ ರಾಘವೇಂದ್ರ ಸ್ವಾಮಿಯವರು ಸಹಿಸಲ್ಲ. ಆಗ ಅವ್ರಿಗೆ ಕೋಪ ಅನ್ನೋದು ಬರುತ್ತೆ ಹೊರತು ನಮ್ಮ ಪೂಜೆಗಳಲ್ಲಿ ತಪ್ಪಾದಾಗ, ನಾವು ಹೇಳುವಂಥ ಸ್ತೋತ್ರಗಳಲ್ಲಿ ತಪ್ಪಾದಾಗ ಅಲ್ವೇ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ದಯಾಳುಗಳು. ನಿಮ್ಮ ಮನಸ್ಸಿಗೆ ರಾಘವೇಂದ್ರ ಸ್ವಾಮಿಯವರು ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದನ್ನು ಕೊಡ್ತಾರೋ ಪ್ರತಿಯೊಬ್ಬರ ಮನಸ್ಸಿಗೂ ರಾಘವೇಂದ್ರ ಸ್ವಾಮಿಯವರು ತೋರಿಸ್ಕೊಡ್ತಾರೆ. ಆ ರೀತಿ ನಿಮ್ಮ ಮನೆಗಳಲ್ಲಿ ಸೇವೆನ ಮಾಡಿ ನಿಮ್ಮ ಸಕಲ ಕಷ್ಟಗಳಿಗೂ ಸಕಲ ದೋಷಗಳಿಗೂ ನಿಮ್ಮ ಇಂಥದ್ದು ಅನ್ನಂಗಿಲ್ಲ. ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಎಲ್ಲದಕ್ಕೂ ಪರಿಹಾರ ಒಬ್ಬರೇ ರಾಘವೇಂದ್ರ ಸ್ವಾಮಿಯವರು. ಇಡೀ ಜಗತ್ತಲ್ಲಿ ಎಂಥ ಕಷ್ಟಗಳಿರಲಿ ಅದನ್ನೆಲ್ಲ ಸರಿ ಮಾಡೋ ಶಕ್ತಿ ಇದೆ ಅಂದರೆ ಅದು ರಾಘವೇಂದ್ರ ಸ್ವಾಮಿಯವ್ರಿಗೆ ಮಾತ್ರ. ಅಂತಹ ಪುಣ್ಯಾತ್ಮರ ಸೇವೆನ ನಿಮ್ಮ ಮನೆಗಳಲ್ಲಿ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದದ ಜೊತೆಗೆ ನೀವು ಕೂಡ ಜ್ಞಾನ ಅನ್ನೋದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.